ಫ್ರೆಂಡ್ಸ್, ನಮ್ಮ ಅಪ್ಪ ಬಂದರು ಊರಿಂದ. ಅಮ್ಮ ಇಲ್ಲೇ ಇದ್ದಾರಲ್ಲ, ಅಮ್ಮನ ನೋಡಕ್ಕೆ ಬರ್ತಾ ಇದ್ದಾರೆ ನಮ್ಮಪ್ಪ. ಬಾಪ್ಪ ಬಾ. ಏನಮ್ಮ ಚೆನ್ನಾಗಿದೆಯಪ್ಪ? ಊಟ ತಿನ್ನಪ್ಪ, ಕುತ್ಕೋಪ್ಪ. ಕುತ್ಕೋಪ್ಪ. ಯಾವಾಗ ಬರ್ತೀಯ ಊರಿಗೆ? ನಾವಿನ್ನೂ ಕಳಿಸಲ್ಲ, ಇನ್ನೂ ಒಂದು 3 ದಿನ ಇರಲಿ ಬಿಡು. ಯಾಕಂದರೆ ಚೆನ್ನಾಗಿ ಮೇಲಾಗಲಿ, ಆಮೇಲೆ ಕಳಿಸೋಣ. ಹಾಂ, ಬೆಳಗ್ಗೆ ಕೇಳಿದ್ರು ಇನ್ನೂ ಕಳಿಸಲ್ಲ ಅಂದರು. ಅದಕ್ಕೆ ಓಕೆ. ಅಪ್ಪ ಬಂದಿದ್ರಲ್ಲ, ಊಟ ತಿನ್ನೋ ಅಂದೆ. ಚಿತ್ರಾನ್ನ ಮತ್ತು ಜಾಮೂನ್ ಮಾಡಿದ್ದೆ, ಕೊಟ್ಟೆ. ನಾನು ತಿಂದರು. ಅದು ಕ್ಲಿಪ್ಪು ನಾನೇನು ತಗೊಂಡಿಲ್ಲ, ಹಾಗೆ ತಿಂದ್ರಲ್ಲ. 4:15 ಆಗಿತ್ತು. ಅಮ್ಮ ಸ್ವಲ್ಪ ಕಾಫಿ ಕೊಡು, ನಿನ್ನ ಊರಿಗೆ ಹೋಗೋಣ ಅಂದರು. ಊರಿಗೆ ಹೋಗ್ತೀನಿ ಅಂದರು. ಇರಪ್ಪ, ಯಾಕೆ ಇರಪ್ಪ, ನಾಳೆ ಹೋಗಿ ಅಂದೆ. ಇಲ್ಲಮ್ಮ, ಅಮ್ಮ ಇಲ್ಲೇ ಇದ್ದಾರಲ್ಲ, ಇನ್ನು ನಾನು ನಮ್ಮ ತಮ್ಮ ಅಲ್ಲೆಲ್ಲ ಬೆಳೆ ಇಕ್ಕಿದ್ದೀವಲ್ಲ, ಆ ಬೆಳೆ ಎಲ್ಲ ನೋಡ್ಕೋಬೇಕು, ಮತ್ತು ಅಂಗಡಿ ನೋಡ್ಕೋಬೇಕು. ಇವೆಲ್ಲ ಯಾರು ನೋಡ್ಕೊತಾರೆ? ನಾವೇ ನೋಡ್ಕೋಬೇಕು ಅಲ್ವಾ? ಸೊ ಹಾಗಾಗಿ ನಾನು ಊರಿಗೆ ಹೋಗಬೇಕು, ಬೇಗ ಕಾಫಿ ಕೊಡು ಅಂದರು. ಸರಿ ಇರು ಅಂದ್ಬಿಟ್ಟು ಬಂದು ಕಾಫಿ ಮಾಡಿದೆ. ಕಾಫಿ ಮಾಡಿಕೊಟ್ಟು ಈ 3 ಜನಕ್ಕೂ ಎತ್ಕೊಂಡು, ನನ್ನ ಮಗ ಕುಡಿಯಲ್ಲ ಕಾಫಿ, ಹಾಲು ಏನು, ನಮ್ಮ 3 ಜನಕ್ಕೂ ಎತ್ಕೊಂಡೋದೆ. ಕಾಫಿ ಎತ್ಕೊಂಡೋಗಿ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಫ್ಯಾಮ್ಲಿ ನಾವೆಲ್ಲ ಚೆನ್ನಾಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸರಿಯಮ್ಮ, ಇನ್ನು ನನಗೆ ಟೈಮ್ ಆಗುತ್ತೆ, ಎಲ್ಲನ ಕೆಲಸಗಳಲ್ಲೇ ಇದ್ದಾವೆ. ಸರಿ, ಇನ್ನು ನಾನು ಹೋಗ್ತೀನಮ್ಮ ಊರಿಗೆ ಅಂದರು. ಸರಿಯಪ್ಪ, ಹೋಗ್ಬಿಟ್ಟು ಬಾ ಅಂದ್ಬಿಟ್ಟು ಕಳಿಸ್ದೆ. ಫ್ರೆಂಡ್ಸ್, ನಮ್ಮಪ್ಪ ಊರಿಗೆ ಹೋಗ್ತಾ ಇದ್ದಾರೆ. ಇರಪ್ಪ ಅಂದರೆ ಇರಲ್ಲಂತೆ, ಊರಿಗೆ ಹೋಗ್ಬೇಕು ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ. ಬಾಯ್ ಬಾಯ್ ಬಾಯ್. ದೇವ್ರು ಒಳ್ಳೇದು ಮಾಡಲಿ. ಬಾಯ್ ಬಾಯ್. ಇನ್ನು ಅಪ್ಪನ ಊರಿಗೆ ಕಳಿಸಿದ್ವಿ ನಾವು. ಸರಿ ಅಂದ್ಬಿಟ್ಟು ಇನ್ನು ನಾವು ಸಾಂಬಾರು ಇರಲಿಲ್ಲಲ್ಲ, ಅಮ್ಮ ಚಟ್ನಿ ಮಾಡಿದ್ರು. ಮತ್ತು ಸ್ವಲ್ಪ ಬೋಂಡ ಮಾಡಮ್ಮ, ಚಟ್ನಿಗೆ ಚೆನ್ನಾಗಿರುತ್ತೆ ಅಂದರು. ಹಾಗೆ ನಾನು ಅದಕ್ಕೆ ಬೋಂಡಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಫ್ರೆಂಡ್ಸ್ ನೋಡಿ, ಬೋಂಡ ಮಾಡ್ತಾಯಿದ್ದೀನಿ ನಾನು ಇವಾಗ. ಅದು ಟೊಮೊಟೊ ಚಟ್ನಿ ಮಾಡಿದ್ವಿ, ಅದಕ್ಕೆ ಕಾಂಬಿನೇಷನ್ನು ಬೋಂಡ ಇದ್ದರೆ ಚೆನ್ನಾಗಿರುತ್ತಲ್ವ, ಹಾಗಾಗಿ ಬೋಂಡ ಮಾಡ್ತಾಯಿದ್ದೀನಿ ನಾನು, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ನಾ ಬೋಂಡ ಹಾಕಿದ್ರೆ ಸಾಕು. ಅನ್ನ ರೆಡಿ ಆಗಿದೆ, ಚಟ್ನಿ ಆಗಿದೆ, ತಿನ್ನೋದಷ್ಟೇ. ಒಂದು ಸದ್ಯಕ್ಕೆ ಬೋಂಡ ಒಂದು ಹಾಕಬೇಕು. ಎಣ್ಣೆಯಲ್ಲಿ ಹಾಕಿದ್ದೀನಲ್ವಾ, ನೀಟಾಗಿ ಅದು ಸುಡಬೇಕಲ್ವಾ. ನೋಡಿ, ನೀರು ಬಿದ್ದು ಅದಕ್ಕೆ ನೀರು ಬಿದ್ದಿರೋದಕ್ಕೆ ಸೌಂಡ್ ಬರ್ತದೆ. ಇನ್ನು ನೈಟು ಊಟಕ್ಕೆ ವೈಟ್ ರೈಸ್ ಮಾಡಿದ್ದೀನಿ, ಚಟ್ನಿ ಟೊಮೊಟೊ ಚಟ್ನಿ ಮಾಡಿದ್ದೀವಿ. ಅಂದರೆ ಅಮ್ಮನೇ ಮಾಡಿದ್ದು, ಚಟ್ನಿ ನಾನು ಮಾಡಲಿಲ್ಲ. ಚೆನ್ನಾಗಿ ಮಾಡಿದ್ರು. ಮತ್ತು ಬೋಂಡ ಮಾಡಿದ್ದೀನಿ ನಾನು. ಇಷ್ಟು ಕೂತ್ಕೊಂಡು ಫಸ್ಟ್ ನಾವೇ ನಮ್ಮ ಹಸ್ಬೆಂಡ್ ಕಾಯ್ತಾ ಇದ್ವಿ. ಅವರು ನಾನು ಸ್ವಲ್ಪ ಲೇಟ್ ಆಗುತ್ತೆ, ನೀವು ತಿನ್ನಿರಿ ಅಂದರು. ಅದಕ್ಕೆ ನಾನು ನಮ್ಮಮ್ಮ ಮಗನು 3 ಜನನೂ ಕೂತ್ಕೊಂಡು ಫಸ್ಟ್ ನಾವೇ ಊಟ ತಿಂತಾಯಿದ್ದೀವಿ. ನಾವು ಹಂಗೆ ತಿಂದ್ವಿ, ಮತ್ತು ಅವರು ಹಾಗೆ ಬಂದರು. ಅವ್ರಿಗೂ ಇಕ್ಕೊಟ್ಟೆ ನಾನು, ತಿನ್ನಿರಿ ಅಂದ್ಬಿಟ್ಟು. ನಾನು ನಮ್ಮ ಅಜ್ಜಿ ನಮ್ಮ ಮಮ್ಮಿ ಊಟ ತಿಂತಾ ಇದ್ದೆ. ನಮ್ಮ ಮಮ್ಮಿ ಪಾಪ ಅವ್ರಿಗೂ ಬೇಕನ್ಸುತ್ತೆ, ವಿಡಿಯೋ ಮಾಡ್ಬಾರಾದ್ರು ಮಾಡ್ತಾರೆ. ಫ್ರೆಂಡ್ಸ್ ಹೇಳಿ ಫ್ರೆಂಡ್ಸ್, ನೀವು ಸ್ವಲ್ಪ ಊಟ ಮಾಡಿ ಬಂದ್ರೆ ನೀವು ಚೆನ್ನಾಗೈತೆ.
ಇವತ್ತು ಚೆನ್ನಾಗಿದೆ. ಬೋಂಡ ಫ್ರೆಂಡ್ಸ್ ನಾಳೆ ಮಾಡಿದ್ದಾರೆ. ಮಟನ್ ತರ್ತೀವಿ ಬಿಡಿ ಫ್ರೆಂಡ್ಸ್. ಅನ್ನ ಚಟ್ನಿ ಚೆನ್ನಾಗೈತೆ ಬನ್ರಿ ಫ್ರೆಂಡ್ಸ್ ನಾವು ಫ್ರೆಂಡ್ಸ್ ಸಂಡೆ ಎಲ್ಲರೂ ಮಟನ್ ಊಟ ಮಾಡಿ ತರ್ತೀವಿ. ಬನ್ರಿ. ಫ್ರೆಂಡ್ಸ್ ನಾವು ಸಂಡೆ ಮಟನ್ ತರ್ತೀವಿ. ಊಟ ಮಾಡೋರು ನೀವು ಬನ್ನಿ ಬಾಯ್. ಮತ್ತು ನಮ್ಮ ಹಸ್ಬೆಂಡ್ ಬಂದರು, ಅವ್ರಿಗೂ ಊಟ ಇಕ್ಕೊಟ್ಟೆ. ನಾವೆಲ್ಲರೂ ಜೊತೆಯಾಗೆ ತಿನ್ನೋದು. ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು ಅಷ್ಟು. ಅವ್ರು ಲೇಟಾಗಿ ಬಂದ್ರಲ್ಲ, ಅದಕ್ಕೆ ಲೇಟಾಗಿ ಊಟ ಮಾಡ್ತಾಯಿದ್ದಾರೆ ಅವರು. ಫ್ರೆಂಡ್ಸ್ ನೋಡ್ರಿ, ಮಲಗಿಬಿಟ್ಟಿದ್ದಾರೆ ಅಜ್ಜಿ ಮೊಮ್ಮಗ ಇಬ್ಬರೂ. ಟೈಮ್ ನೋಡ್ರಿ, ಇನ್ನೂ 9:15 ಆಗಿಲ್ಲ. ಆವಾಗ ಇಬ್ಬರು ಮಲಗಿಬಿಟ್ಟಿದ್ದಾರೆ. ಎಷ್ಟು ನೀಟಾಗಿ ಮಲಗಿಬಿಟ್ಟಿದ್ದಾರೋ. ಬೇಗನೆ ತಿಂದರೆ ಎಲ್ಲ ಕೆಲಸ ಮುಗೀತಲ್ಲ, ಇನ್ನೇನು ಮಲಗಿಬಿಟ್ಟಿದ್ದಾರೆ ಅಷ್ಟೇ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅನ್ಕೊತಾ ಇದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಾಳೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್, ಗುಡ್ ನೈಟ್, ಬಾಯ್.